ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ಹೇಳ್ತಿದ್ದೇನೆ. 4th ಕ್ವಶನ್ ಎಕ್ಸಸೈಸ್ ಅಲ್ಲಿ 4th ಕ್ವಶನ್ ಏನಂದ್ರೆ, ಕೀರ್ತಿ ಬುಕ್ ಸ್ಟೋರ್ ಸೋಲ್ಡ್ ಬುಕ್ಸ್ ವರ್ತ್ rupees 2,85,891 in the first week of June and books worth rupees 4,768 in the second of the month. How much was the sale for the 2 weeks together? In which week was the sale greater and by how much? ಇಲ್ಲೇನು ಹೇಳಿದ್ದಾರೆ ಅಂದರೆ, ಒಂದು ಬುಕ್ ಸ್ಟೋರ್ ಇದೆ. ಆ ಬುಕ್ ಸ್ಟೋರಲ್ಲಿ ಆ ಬುಕ್ ಸ್ಟೋರ್ ಹೆಸರು ಏನು, ಕೀರ್ತಿ ಬುಕ್ ಸ್ಟೋರ್ ಅಂತ ಇದೆ. ಆ ಬುಕ್ ಸ್ಟೋರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಬುಕ್ಸ್ನ ಮಾರಾಟ ಮಾಡ್ತಿದ್ದಾರೆ. ಬುಕ್ಸ್ನ ಎಷ್ಟು ಮಾರಿದ್ದಾರೆ ಅಂದರೆ, ಜೂನ್ ಮಂತಲ್ಲಿ ಫಸ್ಟ್ ವೀಕ್, ಜೂನ್ ಮಂತ್ದೆ ಫಸ್ಟ್ ವೀಕ್ ತಗೊಂಡಾರೆ. ಇಲ್ಲಿ ಜೂನ್ ಮಂತಲ್ಲಿ ಫಸ್ಟ್ ವೀಕಲ್ಲಿ ಎಷ್ಟು ಬುಕ್ಸ್ ಮಾರಿದ್ದಾರೆ, ಮಾರಿದಾದ್ಮೇಲೆ ಎಷ್ಟು ರುಪೀಸ್ ಇದೆ ಅಂದರೆ, ಇದು ವರ್ತ್ ಅಂದರೆ ವ್ಯಾಲ್ಯೂ. ವರ್ತ್ ಅಂದರೆ ಏನು, ವ್ಯಾಲ್ಯೂ ಅಂದರೆ ಅದರ ಅಮೌಂಟ್ ಎಷ್ಟಿದೆ, ಮಾರಾನ ಎಷ್ಟಾಗಿದೆ ಅಮೌಂಟ್. ಫಸ್ಟ್ ವೀಕಲ್ಲಿ, ಜೂನ್ದ ಫಸ್ಟ್ ವೀಕಲ್ಲಿ ಬುಕ್ಸ್ನ ಮಾರಾಟ ಮಾಡೋಣ, ಎಷ್ಟಾಗಿದೆ ಅಮೌಂಟ್ ಎಷ್ಟು. ಆ್ಯಂಡ್ ಸೆಕೆಂಡ್ ಮಂತಲ್ಲಿ ಎಷ್ಟಿದೆ. ಇಲ್ಲೇನು ಕೇಳಿದ್ದಾರೆ ಅಂದರೆ, ಹೌ ಮಚ್ ವಾಸ್ ದ ಸೇಲ್ ಫಾರ್ 2 weeks ಟುಗೆದರ್. ಅಂದರೆ ಈ ಮಂತಲ್ಲಿ ಫಸ್ಟ್ ವೀಕ್ ತಗೊಂಡಿರಿ, ಮತ್ತು ಸೆಕೆಂಡ್ ಮಂತಲ್ಲಿನೂ ಸೆಕೆಂಡ್ ಮಂತಲ್ಲಿದು 1 ವೀಕ್ ತಗೋತೀರಿ, ಇದ್ರೊಳಗಿಂದು ವೀಕೆ ಆಗ್ತದೆ. ಇಲ್ಲಿ ಏನು ಮಾಡಬೇಕು, ಇದನ್ನ ಎರಡು ಟುಗೆದರ್ ಆಗಿ ಎಷ್ಟು ಸೇಲ್ ಆಗಿದೆ ಅಂತ ಹೇಳಬೇಕು. ಅಂದರೆ ಇಲ್ಲಿ ಏನಾಗ್ತದೆ, ಜೂನ್ ಮಂತಲ್ಲಿ ಫಸ್ಟ್ ವೀಕ್ ಎಷ್ಟಿದೆ ಅಮೌಂಟ್, ಎಷ್ಟು ರುಪೀಸ್ ಇದೆ, 2,85,890 ಅಂತ ಇದೆ. ಇದರಲ್ಲಿ ಸೆಕೆಂಡ್ ವೀಕಲ್ಲಿ, ಇದು ಸೆಕೆಂಡ್ ಮಂತಲ್ಲಿ ಆ ವೀಕಲ್ಲಿ ಎಷ್ಟಾಗಿದೆ, 4,768 ಅಂತ ಆಗಿದೆ. ಹೌದು ತಾನೆ? ಹಾಂ, ಇಲ್ಲಿ ಟುಗೆದರ್ ಆಗಿ ಎಷ್ಟು ಆಗ್ತದೆ ಅಂತ ಕೇಳಿದ್ದಾರೆ. ಟುಗೆದರ್ ಅಂತ ವರ್ಡ್ ಬಂದ್ರೆ ಇಲ್ಲಿ ನೀವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಟುಗೆದರ್ ಅಂತ ವರ್ಡ್ ಬಂದರೆ ಟುಗೆದರ್ ಆಗಿ ಅಂದರೆ ಎರಡು ವ್ಯಾಲ್ಯೂನ ಕೂಡಿ ಅಂತ ವರ್ಡ್ ಬಂದರೆ ಅಲ್ಲಿ ಏನು ಮಾಡಬೇಕು, ಆ್ಯಡ್. ಇಲ್ಲಿ ಆ್ಯಡ್ ಮಾಡಿದ್ದು ಎಷ್ಟಾಗ್ತದೆ, ಆ್ಯಡ್ ಮಾಡೋಣ, ನಮಗೆ ಇದು ಫಸ್ಟ್ ಕ್ವಶನ್ದ ಆನ್ಸರ್ ಸಿಗತ್ತೆ. ಇದು 819 ಆಯಿತು. ಅದಾದಮೇಲೆ 9 ಮತ್ತು 6, 9ಅಲ್ಲಿ 6 ಆ್ಯಡ್ ಮಾಡಿದರೆ ಎಷ್ಟು ಆಗುತ್ತದೆ, 9ಅಲ್ಲಿ 1 ಆ್ಯಡ್ ಮಾಡಿದರೆ 10 ಆಯಿತು. ಇಲ್ಲಿ 5 ಉಳಿತು, 15. 1 ಕ್ಯಾರಿ ಇಲ್ಲಿ ಇಡಬೇಕು. ಎಡಿಷನಲ್ಲಿ ಇಲ್ಲಿ ಕೊಡೋ ವ್ಯಾಲ್ಯೂಗೆ ಕ್ಯಾರಿ ಅಂತಾರೆ. 8ಅಲ್ಲಿ 8, 8 16, 5 1 6 ಕ್ಯಾರಿ ಇದು ಕೆಳಗಡೆ ಕೊಡಿ. 8 ಆಸ್ ಇಟ್ ಈಸ್, ಇದು 6 ಅಂದರೆ 6,86,659. ಹಾಗಾದರೆ ಟೋಟಲ್ ಎಷ್ಟಾಯಿತು, ಎಷ್ಟು ಸೇಲ್ ಮಾಡಿದವ, ಇಷ್ಟು ರುಪೀಸ್ ಅಷ್ಟು ಬುಕ್ಸ್, ಇಷ್ಟು ಸೇಲ್ ಆಗಿದೆ. ಅವನು ಟೋಟಲ್ ಸೇಲ್ ಎಷ್ಟಿದೆ, ಇಷ್ಟು ಬುಕ್ ಸೇಲ್ ಮಾಡಿದ್ದಾನೆ. ಫಸ್ಟ್ ವೀಕಲ್ಲಿ ಇಷ್ಟಾಗಿದೆ, ಸೆಕೆಂಡ್ ಇಷ್ಟಾಗಿದೆ, ಅವು ಎರಡು ಕಂಬೈನ್ ಆಗಿ ಟೋಟಲ್ ಇಷ್ಟಾಯಿತು. ಅಂದರೆ ಇಲ್ಲಿ ಅದೇ ಕೇಳಿದ್ದಾರೆ ನಿಮಗೆ, ಸೇಲ್ ಫಾರ್ 2 weeks ಟುಗೆದರ್. ಅಂದರೆ ಇದ್ರೊಳಗಿಂದ 1 ವೀಕ್, ಇಲ್ಲಿ 1 ವೀಕ್ ಆಗಿದೆ, ಇಲ್ಲಿ 1 ವೀಕ್ ಆಗಿದೆ, ಇದ್ರೊಳಗೂ 1 ವೀಕ್ ಅಷ್ಟು, ಇದರಲ್ಲಿ 1 ವೀಕ್ ಆಗಿದೆ. ಎರಡನ್ನ ಆ್ಯಡ್ ಮಾಡಿ ಏನು ಮಾಡಿದ್ದಾರೆ, ಇಲ್ಲಿ
ಎಷ್ಟು ಆನ್ಸರ್ ಬಂದಿದೆ ಅಂದ್ರೆ ಟುಗೆದರ್ ಆಗಿ ಎಷ್ಟು ಬಂತು ಎಷ್ಟು ಅಂದ್ರೆ ಇಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ಸಾಲ್ವ್ ಆಯ್ತು. ಹೌದು ತಾನೆ? ಓಕೆ, ಟುಗೆದರ್ ಆಗಿ ಎಷ್ಟು ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ಹಾಗಾದ್ರೆ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಇಲ್ಲಿ, ಇದರಲ್ಲಿ ಎರಡರಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಅಂದ್ರೆ ಸೇಲ್ ಮಾಡೋಣ ಎಷ್ಟು ಅಮೌಂಟ್ ಬಂದಿರತ್ತೆ ಅಲ್ಲ, ವರ್ತ್ ಅಂದ್ರೆ ವ್ಯಾಲ್ಯೂ, ಅಲ್ಲಿ ಅಮೌಂಟ್ ಎಷ್ಟು ಬಂದಿದೆ. ಇವು ಎರಡರಲ್ಲಿ ಲಾರ್ಜ್ ಗ್ರೇಟರ್ ಯಾವುದು ಇದೆ ಅಂತ ಕೇಳಿದ್ದಾರೆ ಇಲ್ಲಿ. ಅಂದ್ರೆ ಇನ್ ವಿಚ್ ವೀಕ್ ವಾಸ್ ದ ಸೇಲ್ ಗ್ರೇಟರ್, ಯಾವ ವೀಕ್ ಅಲ್ಲಿ ಸೇಲ್ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಈ ವೀಕ್ ಅಲ್ಲಿ, ಅದು ಸೆಕೆಂಡ್ ವೀಕ್ ಅಂತ ಬರೀ. ಇದು ಫಸ್ಟ್ ವೀಕ್, ಇದು ಸೆಕೆಂಡ್ ವೀಕ್. ಸೆಕೆಂಡ್ ವೀಕ್ ಅಲ್ಲಿ ಸೆಕೆಂಡ್ ವೀಕ್ in second week sale is large, sale is greater. ಸೆಕೆಂಡ್ ವೀಕ್ ಅಲ್ಲಿ ಸೇಲ್ ಗ್ರೇಟರ್ ಅದ. ಎಷ್ಟದ? ರುಪೀಸ್ 4,768 ಎಷ್ಟು ರುಪೀಸ್ ಇದೆ. ಇದು ಸೆಕೆಂಡ್ ಕೇಸಲ್ಲಿ. ಅಂದ್ರೆ ಇಲ್ಲಿ ನಾವು ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಫಸ್ಟ್ ಕ್ವಶನ್ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ, ಎರಡು ಕೂಡಿ. ಇಲ್ಲಿ ಆಮೇಲೆ ಯಾವ್ದು ಗ್ರೇಟರ್ ಅಂತ ಕೇಳಿದ್ದಾರೆ. ಆಮೇಲೆ ಹೌ ಮಚ್ ಎಷ್ಟು ಗ್ರೇಟರ್ ಇದೆ ಅಂತ ಕೇಳಿದ್ದಾರೆ. ಅಂದ್ರೆ ಇದಕ್ಕೆ ಎಷ್ಟು ಗ್ರೇಟರ್ ಇದೆ ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಈ ಅಮೌಂಟ್ ಅಲ್ಲಿ ಈ ಅಮೌಂಟ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಗ್ರೇಟರ್ ಇದೆ ಅಂತ ಗೊತ್ತಾಗ್ತದೆ. ಎಷ್ಟು ಗ್ರೇಟರ್ ಅಂತ ಕೇಳಿದ್ದಾರೆ. ಇದು ಸೆಕೆಂಡ್ ವೀಕ್, ಫಸ್ಟ್ ವೀಕಿಗೆ ಎಷ್ಟು ಗ್ರೇಟರ್ ಅದ ಅಂತ ಕೇಳಿದ್ದಾರೆ. ಎಷ್ಟ್ ಅಂದ್ರೆ ಏನ್ ಮಾಡ್ಬೇಕು, ಈ ಅಮೌಂಟ್ ಅಲ್ಲಿ ಈ ಅಮೌಂಟ್ ಅನ್ನ ನಾವು ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡೋಣ, ಎಷ್ಟು ಸಿಗತ್ತೆ ಅಲ್ಲ ಆ ವ್ಯಾಲ್ಯೂ ಅಷ್ಟು ಗ್ರೇಟರ್ ಇದೆ ಅಂತ ಆಗ್ತದೆ ಆನ್ಸರ್. ಹೌ ಮಚ್ ಅಂದ್ರ ನೀವೇನ್ ಮಾಡ್ಬೇಕು, ಥರ್ಡ್ ಪಾಯಿಂಟ್ ಅಲ್ಲಿ ಇದು ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ಓಕೆ. ನೆಕ್ಸ್ಟ್ ಏನಂದ್ರೆ ಹೌ ಮಚ್ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಲಾರ್ಜ್ ಅಮೌಂಟ್ ಅಲ್ಲಿ ಸ್ಮಾಲ್ ಅಮೌಂಟ್ ಅನ್ನ ನೀವು ಸಬ್ಟ್ರಾಕ್ಟ್ ಮಾಡಬೇಕು. 198,582 ಇವು ಕಾಮಾಸ್ನ ಅಂಕ ರಿಮೂವ್ ಮಾಡಿ, ಕಾಮಾ ಹಾಕಬೇಡಿ. ಇದರಲ್ಲಿ ಇದು 8ಅಲ್ಲಿ 1 ಹೋದ್ರೆ ಎಷ್ಟು, 7. 6 ಅಲ್ಲಿ 9 ಅಂದ್ರೆ ಇದು 6 ಸ್ಮಾಲ್ ಆಯ್ತು. ಇಲ್ಲಿದೊಂದು ಕ್ಯಾರಿ ಇದಕ್ಕೆ ಕೊಟ್ರಿ, 16 ಆಯ್ತು. 16 ಅಲ್ಲಿ 9 ತೆಗಿಬೇಕು. ಫಸ್ಟ್ 10 ಅಲ್ಲಿ 9 ತೆಗೆದ್ರೆ 1, ಆ 1 ಏನ್ ಮಾಡ್ಬೇಕು, ಈ 6ಗೆ ಆಡ್ ಮಾಡ್ಬೇಕು. ಅಂದ್ರೆ 7 ಆಯ್ತು. ಇದು ಕ್ಯಾರಿ ಇದಕ್ಕೆ ಕೊಟ್ಟಿರಂದ್ರೆ ಮ್ಯಾಥಮೆಟಿಕ್ಸ್ ಹೇಳುತ್ತೆ, ಮತ್ತೆ ಹೊಳ್ಳೆ ಇದಕ್ಕೆ ಕ್ಯಾರಿ ನಾವು ವಾಪಸ್ ಕೊಡ್ಬೇಕು. ಸಬ್ಟ್ರಾಕ್ಷನ್ ಅಲ್ಲಿ ಇಲ್ಲಿ ಕೊಡೋ ವ್ಯಾಲ್ಯೂಗೆ ಬೋರೋ ಅಂತಾರೆ. ಏನು? ಬೋರೋ. ಬೋರೋ ಅಂತ ಆಗತ್ತೆ ಅದು. ನೆಕ್ಸ್ಟ್ ಏನು, ಇಲ್ಲಿ ಸ್ಮಾಲ್ ಇದೆ, 0 ವ್ಯಾಲ್ಯೂ ಸ್ಮಾಲ್ ಇದೆ. ಏನ್ ಮಾಡ್ಬೇಕು, ಇಲ್ಲಿ ಸಾರಿ ಫಸ್ಟ್ ಇದು ಮಾಡೋಣ. ಇಲ್ಲಿ ಏನಿದೆ ವ್ಯಾಲ್ಯೂ ಸ್ಮಾಲ್ ಇದೆ, 7 ಕೆಳಗೆ ಇರೋ ಈ ನಂಬರ್ ಫಸ್ಟ್ ಆಡ್ ಮಾಡ್ಬೇಕು. ಆಡ್ ಮಾಡೋಣ 9 ಆಗ್ತದೆ. 9 ಆದ್ರೆ 7ಕ್ಕಿಂತ ಚಿಕ್ಕದಾಯ್ತು. 7 ಚಿಕ್ಕದಾಯ್ತು 9ಕ್ಕಿಂತ. ಅವಾಗ ಏನ್ ಮಾಡ್ಬೇಕು, ಇಲ್ಲಿದೊಂದು ಕ್ಯಾರಿ ಇದು ಕೊಡ್ಬೇಕು, 17 ಆಗ್ತೈತಿ. 17 ಅಲ್ಲಿ 9 ರಿಮೂವ್ ಮಾಡ್ಬೇಕು. 17 ಅಲ್ಲಿ 9 ತೆಗೆದ್ರೆ 17 ಇದೆ, ಆ 17 ಅಲ್ಲಿ 9 ತೆಗೀರಿ. 10 ಅಲ್ಲಿ 9 ಹೋದ್ರೆ 1, ಆ 1 ಇಲ್ಲಿ 7ಗೆ ಆಡ್ ಮಾಡಿದ್ರೆ 8. ಹಾಗಾದ್ರೆ ಇಲ್ಲಿ ಎಷ್ಟು ಬಂತು, 8. ಮತ್ತೆ ಏನ್ ಮಾಡ್ಬೇಕು, ಹೊಳ್ಳೆ ಬೋರೋ ವಾಪಸ್ ಕೊಡ್ಬೇಕು, ಬೋರೋ ಮಾಡ್ಬೇಕು.
ಅದಾದ್ಮೇಲೆ ಇದು 0 ಇದೆ, ಕೆಳಗಡೆ 6 ಇದೆ. ನೀವು ಏನ್ ಮಾಡ್ಬೇಕು, ಕ್ಯಾರಿ ಕೊಡ್ಬೇಕು, ಬರೋದಕ್ಕೆ ಕೊಡ್ಬೇಕು. ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು, 10 ಅಂತ ಕನ್ಸಿಡರ್ ಮಾಡ್ಕೋಬೇಕು. 10 ಒಳಗಡೆ 6 ಹೋದ್ರೆ 4 ಆಯ್ತು. ಆಮೇಲೆ ತಗೊಂಡಿರ್ತೀರಿ, ಹೊಳ್ಳೆ ಕೊಡ್ಬೇಕು. ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು, ಈ 10 ಅಲ್ಲಿ ಇದನ್ನ ಮತ್ತೆ 10 ಆಗಿ ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಮತ್ತೆ ಕೊಡ್ತೀರಾ. 10 ಅಲ್ಲಿ 9 ಹೋದ್ರೆ 1 ಆಗ್ತದೆ. ಮತ್ತೆ ಕೊಟ್ಟಿರ್ತೀರಿ ಅಂದ್ರೆ ಹೊಳ್ಳೆ ಕೊಡ್ಬೇಕು. 4 ಅಲ್ಲಿ 3 ಹೋದ್ರೆ 1. ಹಾಗಾದ್ರೆ ಎಷ್ಟಾಯ್ತು, 1,14,877 ಎಷ್ಟು ಆಗ್ತದೆ. ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. 8 ಅಲ್ಲಿ 7 ಹೋದ್ರೆ 1, 16 ಅಲ್ಲಿ 9 ಹೋದ್ರೆ 10 ಒಳಗೆ 9 ಹೋದ್ರೆ 1 ಇದು 8 ಆಯ್ತು, ಸಾರಿ 7 ಆಯ್ತು. ಇಲ್ಲಿ 17 ಅಲ್ಲಿ 9 ಹೋದ್ರೆ 10 ಅಲ್ಲಿ 9 ಹೋದ್ರೆ 1 ಇದು 8. 10 ಅಲ್ಲಿ 6 ಹೋದ್ರೆ 4, 10 ಅಲ್ಲಿ 9 ಹೋದ್ರೆ 1, 4 ಅಲ್ಲಿ 3 ಹೋದ್ರೆ 1. ಹಾಗಾದ್ರೆ ಎಷ್ಟಾಯ್ತಿಲ್ಲ ಆನ್ಸರ್, ಇಷ್ಟು. ಎಷ್ಟು ರೂಪೀಸ್ ಆಯ್ತು, ಇಷ್ಟು ಗ್ರೇಟರ್ ಇದೆ. ಎಷ್ಟು ಗ್ರೇಟರ್ ಇದೆ, ಇಷ್ಟು ಗ್ರೇಟರ್. ಇಷ್ಟು ಗ್ರೇಟರ್ ಇದೆ. ಎಷ್ಟು ಗ್ರೇಟರ್ ಇದೆ ಅಂದ್ರೆ ಇಷ್ಟು ಗ್ರೇಟರ್ ಇದೆ. ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ಲೀಸ್ಟ್ 5 ಡಿಜಿಟ್ ನಂಬರ್ that can be written using the digits. ಇವು ಕೊಟ್ಟಿರೋ ಡಿಜಿಟ್ಸ್ ಯಾವಿದಾವೆ, 6, 2, 7, 4, 3, each only once. ಇಲ್ಲಿ ಕೊಟ್ಟಿರೋ ಡಿಜಿಟ್ಸ್ ನ ಬಳಸ್ಕೊಂಡು ನೀವು ಏನ್ ಮಾಡ್ಬೇಕು, ಗ್ರೇಟೆಸ್ಟ್ ಮತ್ತೆ ಲೀಸ್ಟ್ ನಂಬರ್ ಫೈಂಡ್ ಮಾಡ್ಬೇಕು. ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು, ಲಾರ್ಜ್ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ನ ನೀವು ಸಬ್ಟ್ರಾಕ್ಟ್ ಮಾಡ್ಬೇಕು. ಮಾಡೋಣ ನಿಮ್ಗೆ ಡಿಫ್ರೆನ್ಸ್ ಸಿಗತ್ತೆ. ಇಲ್ಗೇನ್ ಕೇಳಿದ್ದಾರೆ, ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ಲೀಸ್ಟ್ 5 ಡಿಜಿಟ್ ನಂಬರ್. 5 ಡಿಜಿಟ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನಾವು 5 ಡಿಜಿಟ್ ನಂಬರ್ ನ ಫಾರ್ಮ್ ಮಾಡ್ಬೇಕು. ಫಾರ್ಮ್ ಮಾಡೋಣ ಬನ್ನಿ. ಏನಂದ್ರೆ ಫಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವುದು, ಇದರಲ್ಲಿ ಗ್ರೇಟೆಸ್ಟ್ ಅಂದ್ರೆ ಯಾವ್ದಾಗ್ತದೆ, 7, 6, 4, 3, 2 ಇದು ಗ್ರೇಟೆಸ್ಟ್. ಲೀಸ್ಟ್ ಅಂದ್ರನೆ ಸ್ಮಾಲೆಸ್ಟ್. ಲೀಸ್ಟ್ ಅಂದ್ರನೆ ಚಿಕ್ಕದು. ಸ್ಮಾಲೆಸ್ಟ್ ನಂಬರ್. ಲೀಸ್ಟ್ ಅಂದ್ರನೆ ಚಿಕ್ಕದು, ಗ್ರೇಟೆಸ್ಟ್ ಅಂದ್ರನೆ ದೊಡ್ಡದು. ಇದರಲ್ಲಿ 2, 3, 4, 6, 7 ಈ ತರ ಇದನ್ನ ಸಾಲ್ವ್ ಮಾಡ್ತಾರೆ. ಇದು ಗ್ರೇಟೆಸ್ಟ್ ಆಯ್ತು, ಲೀಸ್ಟ್ ಆಯ್ತು. ಆಮೇಲೆ ಏನ್ ಕೇಳಿದ್ದಾರೆ, ಅವು ಎರಡರದ್ದು ಡಿಫ್ರೆನ್ಸ್ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಮತ್ತೆ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಡಿಜಿಟ್ ನ ನೀವು ಒಂದೇ ಟೈಮ್ ಯೂಸ್ ಮಾಡ್ಬೇಕು. ಅಂದ್ರೆ ಇಲ್ಲಿ 7 ತಗೊಂಡಿರಿ ಅಂದ್ರೆ 7 1 ಟೈಮ್ ಅಷ್ಟೇ. 6 ತಗೊಂಡಿರಿ ಅಂದ್ರೆ 6 1 ಟೈಮ್ ಅಷ್ಟೇ. 4 ತಗೊಂಡಿರಿ ಅಂದ್ರೆ ಅದು 1 ಟೈಮ್. 3 ತಗೊಂಡಿರಿ ಅಂದ್ರೆ ಅದನ್ನು 1 ಟೈಮ್ ಅಷ್ಟೇ. ಇದು ತಗೊಂಡಿರಿ ಅಂದ್ರೆ ಇದನ್ನು 1 ಟೈಮ್ ಅಷ್ಟೇ. ಓಕೆ, ಇವೆರಡು ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡ್ಬೇಕು, ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೊಂಡ್ರ ಓಕೆ. ಡಿಫರೆನ್ಸ್ ಬಿಟ್ವೀನ್ ಬೋತ್ 5 ಡಿಜಿಟ್ ನಂಬರ್ಸ್. ಎರಡು ನಂಬರ್ಸ್ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು,
ಲಾರ್ಜ್ ನಂಬರ್ ಅಲ್ಲಿ ನೀವು ಸ್ಮಾಲ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಲಾರ್ಜ್ ಎಷ್ಟಿದೆ? 7 6 4 3 2. ಇದರಲ್ಲಿ ನೀವು ಏನ್ ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಏನನ್ನ? 3 2 4 4 6 7 ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಮಾಡಿದ್ರಾ? ಓಕೆ. ಆಮೇಲೆ 12 ಅಲ್ಲಿ ಇಲ್ಲಿ 2 ಇದೆ, ಇಲ್ಲಿ 7 ಇದೆ. ಹಾಗಾದ್ರೆ 2 ಏನಾಯ್ತು? ಚಿಕ್ಕದಾಯ್ತು. ಏನ್ ಮಾಡ್ಬೇಕು? ಇಲ್ಲಿದು ಒಂದು ಕ್ಯಾರಿ ಕೊಡ್ಬೇಕು, ಒಂದ್ ಚಾಕ್ಲೇಟ್ ಅದಕ್ಕೆ ಕೊಡ್ಬೇಕು. ಕೊಟ್ಟು ಅದು 12 ಆಯ್ತು. 12 ಆದ್ಮೇಲೆ 12 ಚಾಕ್ಲೇಟ್ ಅಲ್ಲಿ 7 ಚಾಕ್ಲೇಟ್ ತೆಗೀರಿ. ಎಷ್ಟಾಗ್ತದೆ? 10 ಅಲ್ಲಿ 7 ತೆಗೆದ್ರೆ 3. 3 ಆದ್ಮೇಲೆ ಇಲ್ಲಿ 2 ಇದೆ, ಆ 2ಗೆ ಆಡ್ ಮಾಡ್ಬೇಕು. 3 2 5. ಅದಾದ್ಮೇಲೆ ಏನ್ ಮಾಡ್ಬೇಕಿಲ್ಲಿ? ಇಲ್ಲಿ 3 ಇದೆ, ಇಲ್ಲಿ ಕ್ಯಾರಿ ಕೊಟ್ಟಿರ್ತೀರಿ ಅಂದ್ರೆ ಅದು ಬೋರೋ ವಾಪಸ್ ನೀವು ಕೊಡ್ಬೇಕು. ಬೋರೋ ಕೊಟ್ಟಿರ್ತೀರ, ತಗೋಬೇಕು ಹೊಳ್ಳೆ. ಅದಾದ್ಮೇಲೆ ಏನ್ ಮಾಡ್ಬೇಕು? ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಅಂದ್ರೆ ನೀವೇನ್ ಮಾಡ್ಬೇಕು? ಇದ್ರಲ್ಲಿ ಇದು 3 ಅಂದ್ರೆ 13 ಆಗ್ತದೆ. ಇದು ಇಲ್ಲಿದೊಂದು ತಗೊಂಡ್ರೆ 13 ಆಗ್ತದೆ. 13 ಅಲ್ಲಿ 7 ತೆಗೀರ, ಎಷ್ಟಾಗ್ತದೆ? ಫಸ್ಟ್ ಏನ್ ಮಾಡ್ಬೇಕು? 10 ಅಲ್ಲಿ 7 ತೆಗಿಬೇಕು. 3 ಆಗ್ತದೆ. 3 ಆದ್ಮೇಲೆ ಇಲ್ಲಿ 13 ಇದೆಲ್ಲ, 13 ಅಲ್ಲಿ 3 ಉಳಿತು. ಆ 3 ಈ 3 ಆಡ್ ಮಾಡಿದ್ರೆ 6. ಇಲ್ಲಿ ಕೊಟ್ಟಿರ್ತೀರಿ ಅಂದ್ರೆ ಮತ್ತೆ ಹೊಳ್ಳೆ ಕೊಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? 4. ಈ 4 ಮತ್ತೆ ಇಲ್ಲಿ ಕೆಳಗಡೆ ಆಡ್ ಮಾಡಿದ್ರೆ 5 ಆಗ್ತದೆ. ಅಂದ್ರೆ 4 ಚಿಕ್ಕದಾಯ್ತು. ಏನ್ ಮಾಡ್ಬೇಕು? ಇಲ್ಲಿಂದ ಇದಕ್ಕೆ ಹೊಳ್ಳೆ ಕೊಡ್ಬೇಕು. ಇದು ಇದಕ್ಕೆ ಕೊಡತ್ತೆ. ಕೊಟ್ಟಾದ್ಮೇಲೆ 14 ಆಗ್ತದೆ. 14 ಆದ್ಮೇಲೆ 14 ಆಯ್ತು. 14 ಆದ್ಮೇಲೆ ಇದು 5 ನ ನಾವು ರಿಮೂವ್ ಮಾಡ್ಬೇಕು. 14 ಒಳಗಡೆ 5 ನ ತೆಗಿಬೇಕು. ಹೇಗೆ? ಫಸ್ಟ್ 10 ಒಳಗಡೆ 5 ನ ತೆಗಿಬೇಕು. 10 ಒಳಗಡೆ 5 ಹೋದ್ರೆ 5 ಆಗ್ತದೆ. ಆ 5 ಅಲ್ಲಿ ಇಲ್ಲಿ ಕೊಟ್ಟಿರೋ 5 ನ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. 5 ಇದು ಇಲ್ಲಿ 4 ಇದೆ, 5 4 9. ಅಂದ್ರೆ ಇಲ್ಲಿ ಮತ್ತೆ ಹೊಳ್ಳೆ ವಾಪಸ್ ಕೊಡ್ಬೇಕು. 6 ಅಲ್ಲಿ 3 ನ ರಿಮೂವ್ ಮಾಡ್ಬೇಕು. 6 ಒಳಗಡೆ 3 ತೆಗೆದ್ರೆ ಎಷ್ಟಾಗ್ತದೆ? 6 ಅಲ್ಲಿ 3 ತೆಗೀರಿ, ಎಷ್ಟಾಗ್ತದೆ? 6 ಒಳಗಡೆ 3 ಹೋದ್ರೆ 3. ಮತ್ತೆ ನೆಕ್ಸ್ಟ್ 7 ಅಲ್ಲಿ 3 ಹೋದ್ರೆ 4. ಆನ್ಸರ್ ಎಷ್ಟು? ನೋಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಏನ್ ಹೇಳಿದ್ದಾರೆ ಇಲ್ಲಿ? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರೇಟೆಸ್ಟ್ ಅಂಡ್ ಲಾರ್ಜೆಸ್ಟ್. ಗ್ರೇಟೆಸ್ಟ್ ಅಂದ್ರೆ ದೊಡ್ಡ ನಂಬರ್, ಲೀಸ್ಟ್ ಅಂದ್ರೆ ಚಿಕ್ಕ ನಂಬರ್. ಅದಾದ್ಮೇಲೆ 5 ಡಿಜಿಟ್ ಅಂತ ಕೊಟ್ಟಿದ್ದಾರೆ. 5 ಡಿಜಿಟ್ ನಂಬರ್ ಇರ್ಬೇಕು ಇವೆರಡು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕ್ಯಾನ್ ಬಿ ರಿಟರ್ನ್ ಯೂಸಿಂಗ್ ದ ಡಿಜಿಟ್ಸ್. ಇವು ಡಿಜಿಟ್ಸ್ ನ ಬಳಸ್ಕೊಂಡು ಏನ್ ಅಂದಿದ್ದಾರೆ? ಇವು ಡಿಜಿಟ್ ನ 1 ಟೈಮ್ ಯೂಸ್ ಮಾಡ್ಕೊಂಡು ಗ್ರೇಟೆಸ್ಟ್ ಮತ್ತೆ ಲೀಸ್ಟ್ ನ ಬರಿ ಅಂದಾರೆ. ಅದಾದ್ಮೇಲೆ ಏನ್ ಹೇಳಿದ್ದಾರೆ? ಸಬ್ಟ್ರಾಕ್ಟ್ ಮಾಡಂದಾರೆ ಡಿಫ್ರೆನ್ಸ್. ಅಂದ್ರೆ ಇದು ಗ್ರೇಟೆಸ್ಟ್ ನ ಬರೆದ್ರಿ, ಗ್ರೇಟೆಸ್ಟ್ ಇಷ್ಟಿದೆ, ಲೀಸ್ಟ್ ಇಷ್ಟಿದೆ. ಆಮೇಲೆ ಗ್ರೇಟ್ ಅಲ್ಲಿ ಸ್ಮಾಲ್ ತೆಗಿದ್ರೆ ಎಷ್ಟು ಬರ್ತದೆ ಚೆಕ್ ಮಾಡ್ಕೊಳ್ಳೋದು. ಸಾರಿ ಚಿಲ್ಡ್ರನ್ಸ್, ಇಲ್ಲೇನಂದ್ರೆ ಸ್ಮಾಲೆಸ್ಟ್ ನಂಬರ್ ಯಾವ್ದಾಗ್ತದೆ ಅಂದ್ರೆ ಇಲ್ಲಿ 2 ಫಸ್ಟಿಗೆ ಬರ್ಬೇಕು. ನಾನು 3 ಬರ್ತಿದ್ದೆ. ಈಗ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೋರಿ. ಎಷ್ಟಾಗ್ತದೆ? ಇಲ್ಲಿ ತನ ಮಾತ್ರ ಕರೆಕ್ಟ್ ಇದೆ. ಎಲ್ಲಾನು ಇಲ್ಲಿ ತನ ಮಾತ್ರ ಕರೆಕ್ಟ್ ಇದೆ. ನೆಕ್ಸ್ಟ್ ಏನ್ ಕರೆಕ್ಟ್ ಆಗಿ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ 6 ಅಲ್ಲಿ ನೀವು 4 ರಿಮೂವ್ ಮಾಡ್ಬೇಕು. 6 ಅಲ್ಲಿ 4 ತೆಗೆದ್ರೆ 2 ಆಗ್ತದೆ. 7 ಅಲ್ಲಿ 2 ಹೋದ್ರೆ 5 ಆಗ್ತದೆ. ಇಲ್ಲಿ ನಾನು ಹಿಂದೆ ಏನ್ ಮಾಡಿದ್ದೆ? ಇಲ್ಲಿ ಫಸ್ಟ್ 3 ಬರ್ದು 2 ಅಂತ ಬರ್ದಿದ್ದೆ. ಇದು ಸ್ಮಾಲೆಸ್ಟ್ ನಂಬರ್ ಆಗೋದಿಲ್ಲ. ಇಲ್ಲಿ 2 ತಗೊಳ್ಳಿ, ಇಲ್ಲಿ 3 ಅಂತ ತಗೋರಿ. ಓಕೆ, ಇದಿಷ್ಟೇ. ಕರೆಕ್ಟ್ ಮಾಡ್ಕೊಳ್ಳಿ.
ಇದು ಕರೆಕ್ಟ್ ಇದೆ. ಇದೇನ್ ಮಾಡ್ಬೇಕು, ಫಸ್ಟಿಗೆ 2 ಬರಿಬೇಕು, ನೆಕ್ಸ್ಟ್ 3 ಅಂತ ಬರ್ಕೋಬೇಕು. ಬರ್ದು ಇದರಲ್ಲಿ 6 ಅಲ್ಲಿ 4 ರಿಮೂವ್ ಮಾಡಿದ್ರೆ 2. ಇಲ್ಲಿ ತನ ಮಾತ್ರ ಇದು ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆ. ಬೇಕಿದ್ರೆ ಇದು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ ನೋಡ್ಬೋದು. ನಿಮ್ಗೆ ಕ್ಯಾಲ್ಸಿ ಯೂಸ್ ಮಾಡೋದಿಕ್ಕೆ ಬರ್ತಿದ್ರೆ ಇದರಲ್ಲಿ ಚೆಕ್ ಮಾಡಿ ನೋಡಿ ಸಾಲ್ವ್ ಮಾಡ್ಬೇಕು. ಮಾಡ್ತೀರಾ? ಓಕೆ. ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅ ಮಷಿನ್ ಆನ್ ಆನ್ ಅವರೇಜ್ manufactures 2825 screws a day. How many screws did it produce in the month of January 2006? ಏನ್ ಹೇಳಿದ್ದಾರೆ ಅಂದ್ರೆ, ಒಂದ್ ಮಷಿನ್ ಇದೆ. ಆ ಮಷಿನ್ ಅವರೇಜ್ ಅಂದ್ರೆ ಒಂದ್ ಮಷಿನ್ ಇದೆ. ಆ ಮಷಿನ್ ಏನ್ ಮಾಡ್ತಿದೆ, ಇಷ್ಟು ಸ್ಕ್ರೂಸ್ ನ ಒಂದ್ ದಿನಕ್ಕೆ ಇಷ್ಟು ಅವರೇಜ್ ಅಲ್ಲಿ ತಗೊಂಡಿದ್ದಾರೆ. ಇಲ್ಲಿ ವ್ಯಾಲ್ಯೂ ಅವರೇಜ್ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಹೇಳಿದ್ರಿ ಜನವರಿ ಒಳಗೆ ಎಟ್ ಮಾಡ್ತಿರ್ತಾವ ಅದು ಕೇಳೋರು. ಕೇಳಿ ಚಿಲ್ಡ್ರನ್ಸ್, ಇಲ್ಲಿ 6th ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದ್ ಮಷಿನ್ ಇದೆ. ಆ ಮಷಿನ್ ಏನ್ ಮಾಡ್ತಿದೆ, ಈಗ ಅನ್ಕೊಳ್ಳಿ ಒಂದ ಮಷಿನ್ ಇದೆ ಅಂತ ಅನ್ಕೊಳ್ಳಿ. ಆ ಮಷಿನ್ ಇಂದ ಇದು ಸ್ಕ್ರೂ ಇದೆ ಅಂತ ಅನ್ಕೊಳ್ಳಿ. ಸ್ಕ್ರೂ ಅಂದ್ರೆ ಏನ, ಯಾವ ಸ್ಕ್ರೂ? ಸ್ಕ್ರೂ ನಟ ಅಲ್ಲ. ಅದಕ್ಕೆ ತಕೊಂಡ್ಕೊಡ್ರಿ. ವಿನಕ್ಕ, ಸ್ಕ್ರೂ ಅಂದ್ರೆ ಏನಾಗ್ತೈತೆ? ನಟ ಏನಾಗ್ತೈತಿ? ಏನದು ಮ್ಯಾಲಿನ ತಿರ್ಗಿಸೋದ. ಸ್ಕ್ರೂ ಅಂದ್ರೆ ಹಿಂಗ್ ತಿರ್ಗಿಸೋದ. ಅದೇ ಅಲ್ಲ, ಚೌಕ ಅಂತ ಇರ್ತದಾಗ ಹಿಂಗ್ ಬಾಲ್ ಗಪ್ಲೆ, ಅದು ಹೆಕ್ಸಾಗೋನ್ ಶೇಪ್ ಇರ್ತದಾಗ, ಅದು ಸರ್ಕಲ್ ಇರ್ತದ. ಸ್ಕ್ರೂ ಅಂದ್ರೆ ಹಿಂಗ್ ರೊಟೇಟ್ ಮಾಡೋದು. ಚೆಕ್ ಮಾಡ, ಸುಮ್ಮನೆ ತಪ್ಪಾಗ್ಬಾರ್ದು. ಪ್ರತಿಯೊಂದೆಲ್ಲ ಚೆಕ್ ಮಾಡ. ಈ ತರ ಇರತ್ತೆ ನೋಡಿ. ಹೀಗೆ ನೀವು ಗೋಡೆಗೆ ಮಳೆ ಹಾಕುವಾಗ ತಗೋತೀರ, ಈ ತರ ಸ್ಕ್ರೂ ಇರತ್ತೆ ಅಂತ ಅನ್ಕೊಳ್ಳಿ. ಹೀಗೆ ಇರೋದನ್ನ ನೋಡಿರಿ ನೀವು. ಈ ತರ ಇರತ್ತೆ ಸ್ಕ್ರೂ, ನೋಡಿರ್ತೀರ ಈ ತರ. ಇಲ್ಲಿ ಗೋಡೆಗೆ ಹಾಕ್ತಿರ್ತೀರಿ ತಾನೆ, ಅದೇ ಇದು ಮಳ್ಳಿ ನಟ್ಟ ಅಂತ ಅಂತಾರೆ ಆಡು ಭಾಷೆಯಲ್ಲಿ ಇದನ್ನ ಮಳ್ಳಿ ನಟ್ ಅಂತ ಕನ್ನಡದಲ್ಲಿ ಅಂತಾರೆ ಇದಕ್ಕೆ. ಸೊ ಇದು ಸ್ಕ್ರೂ ಇದೆ. ಈ ಮಷೀನ್ ಇಷ್ಟು ಸ್ಕ್ರೂಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಅಂದ್ರೆ ತಯಾರು ಮಾಡ್ತಿದೆ, ರೆಡಿ ಮಾಡ್ತಿದೆ, ಕ್ರಿಯೇಟ್ ಮಾಡ್ತಿದೆ, ಇಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಅದು ಎಷ್ಟು ಇದನ್ನ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಎಷ್ಟು 2825 ಇಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಅಂದ್ರೆ ಎಷ್ಟು ದಿನಕ್ಕೆ, ಅಂದ್ರೆ ಒಂದ್ ದಿನಕ್ಕೆ ಇಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಏನು, ಒಂದ್ ಮಷಿನ್ ಇದೆ. ಆ ಮಷಿನ್ ಇಷ್ಟು ಸ್ಕ್ರೂಸ್ ನ ಒಂದ್ ದಿನಕ್ಕೆ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಒಂದು ದಿನಕ್ಕೆ ಮಾಡುತ್ತಿದೆ ಅಷ್ಟು ಮ್ಯಾನುಫ್ಯಾಕ್ಚರ್. ಅದಾದ್ಮೇಲೆ ಹೌ ಮೆನಿ ಸ್ಕ್ರೂಸ್ ಡಿಡ್ ಇಟ್ ಪ್ರೊಡ್ಯೂಸ್ ಇನ್ 1 month? ಒಂದ್ ದಿನಕ್ಕೆ ಇಷ್ಟಾದ್ರೆ 1 monthಗೆ ಎಷ್ಟು ಅಂತ ಕೇಳಿದ್ದಾರೆ. ಏನು, ಒಂದ್ ದಿನಕ್ಕೆ ಅಷ್ಟಾದ್ರೆ 1 monthಗೆ ಎಷ್ಟು?
manufactures screws in a day ಅಂದ್ರೆ ಒನ್ ಡೇ ಅಲ್ಲಿ ಎಷ್ಟು ಸ್ಕ್ರೂನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಮಷಿನ್ ಅಂತ ಕೇಳಿದ್ದಾರೆ. ಒಂದ್ ಮಷಿನ್, ಏನಾದ್ರೂ ಮಷಿನ್ ತಗೊಳ್ಳಿ. ಸ್ಕ್ರೂ ಅಂದ್ರೆ ನಾನು ಹೇಳಿದ್ದೆ ಗೋಡೆಗೆ ನೀವು ಹಾಕ್ತಿರಿ ತಾನೆ, ಏನಾದ್ರೂ ಸಿಗ್ಸೋಕೆ ಮಳ್ಳಿ ಹಾಕಿರ್ತೀರಾ, ಮಳ್ಳಿ ಹಾಕಿ ಅದಕ್ಕೆ ನೀವು ಕನ್ನಡಿನ ಸಿಗಿಸ್ತೀರಾ. ಸೊ ಆ ಸ್ಕ್ರೂ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಇಲ್ಲಿ. ಆ ಸ್ಕ್ರೂಗೆ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂದ್ರೆ ಒಂದ್ ದಿನಕ್ಕೆ ಇಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಇಲ್ಲಿ. ಒಂದ್ ದಿನಕ್ಕೆ ಇಷ್ಟ ಆದ್ರೆ ನಂಗೆ ಹೇಳಿ ಚಿಲ್ಡ್ರನ್ಸ್, ಜನವರಿ ಮಂತ್ ಅಲ್ಲಿ ಎಷ್ಟು ಆಗ್ತದೆ ಅಂತ ಕೇಳಿದ್ದಾರೆ. ಇದು ಫಸ್ಟ್ ನೀವು ಸಾಲ್ವ್ ಮಾಡಿ. ಎಷ್ಟಾಗ್ತದೆ ಹೇಳಿ, ಸಾಲ್ವ್ ಮಾಡಿ. ಜನವರಿ ಮಂತ್ ಅಲ್ಲಿ ಇದು ಎಫ್ ಇದೆ, ಇನ್ನೇಂದ್ರೆ ಬರ್ಕೋಬೇಡಿ. ಎಲ್ಲ ನಾನು ಪ್ರತಿಯೊಂದು ವರ್ಡ್ಸ್ ನ ನೀವು ಕರೆಕ್ಟ್ ಆಗಿ ಬರ್ಕೋಬೇಕು. ಇಲ್ಲಿ ಯು ಇದೆ, ಇದು ಆರ್ ಇದೆ, ಪ್ರತಿಯೊಂದನ್ನ ನೀವು ಕರೆಕ್ಟ್ ಆಗಿ ಬರ್ಕೋಬೇಕು. ರಾಂಗ್ ಆಗಿ ಬರ್ಕೋಬೇಡಿ. ಏನು ಯಾವ್ದು ಲೆಟರ್ ಕೂಡ ನೀವು ರಾಂಗ್ ಆಗಿ ಬರಿಬಾರ್ದು. ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಬರಿಬೇಕು, ನಂಬರ್ನು ಕರೆಕ್ಟ್ ಆಗಿ ಬರಿಬೇಕು. ಅಂದ್ರೆ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಸಿಗತ್ತೆ ನಿಮ್ಗೆ. ಇದೇ ತರ ಕರೆಕ್ಟ್ ಆಗಿ ರೀಪ್ರೆಸೆಂಟ್ ಮಾಡ್ಬೇಕು ನೀವು. ಇಲ್ಲಿ ಮಷಿನ್ ಅಂತ ತಗೋಬೇಕು, ಮ್ಯಾನುಫ್ಯಾಕ್ಚರ್ ಅಂತ ಬರಬೇಕು, ಸ್ಕ್ರೂ ಅಂತ ಬರೆದು ಇನ್ ಅ ಡೇ ಅಂತ ಬರೆದು ಇಷ್ಟು ಆಗಿದೆ ಅಂತ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ ಅದೇ ವರ್ಡ್ ತಗೋಬೇಕು, ಮ್ಯಾನುಫ್ಯಾಕ್ಚರ್ಡ್ ಸ್ಕ್ರೂ ಇನ್ ಎಷ್ಟು ಕೇಳಿದ್ದಾರೆ, ಇನ್ ದ ಮಂತ್ ಆಫ್ ಜನವರಿ ಅಂತ ಕೇಳಿದ್ದಾರೆ. ಇಷ್ಟು ಕೇಳಿದ್ದಾರೆ ತಾನೆ? ಓಕೆ, ಹಾಗಾದ್ರೆ ನೀವೇನ್ ಮಾಡ್ಬೇಕು, ಜನವರಿ ಮಂತ್ ಅಲ್ಲಿ ಎಷ್ಟು ಡೇಸ್ ಆಗ್ತದೆ ಹೇಳಿ ಫಸ್ಟ್ ನನ್ಗೆ. ಜನವರಿ ಮಂತ್ ಅಲ್ಲಿ ಎಷ್ಟು ಡೇಸ್ ಇದಾವೆ? ಎಷ್ಟು? 31. ಹೌದು ತಾನೆ? ಹಾಗಾದ್ರೆ ಎಷ್ಟಿರುತ್ತದೆ? 31. 31ಗೆ ನೀವೇನ್ ಮಾಡ್ಬೇಕು, ಇಷ್ಟು ಮ್ಯಾನುಫ್ಯಾಕ್ಚರ್ ಆಗೋ ಐಟಮ್ಸ್ದು ವ್ಯಾಲ್ಯೂನ ಬರೀಬೇಕು. ಬರ್ದು ಇದು ಸಾಲ್ವ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು 1 by 1 ಕರೆಕ್ಟ್ ಬರಿಬೇಕು. ಇಲ್ಲಿ ಮಷಿನ್ MACHINE ಅಂತ ಪ್ರತಿಯೊಂದು ವರ್ಡ್ ನ ಕರೆಕ್ಟ್ ಆಗಿ ನೀವು ಬರಿಬೇಕು. ಏನು ರಾಂಗ್ ಆಗಿ ಬರೆಯೋ ಹಾಗಿಲ್ಲ. ನೀವಿಲ್ಲಿ ಸೆಂಟೆನ್ಸ್ ಬರಿಬೇಕಾದ್ರೆ ಏನ್ ಮಾಡ್ಬೇಕ ಅಂದ್ರೆ, ಇಲ್ಲಿ ಕ್ವಶನ್ ಓದ್ತೀರಾ ಫಸ್ಟ್, ನಿಮ್ಗೆ ಕ್ವಶನ್ ಅರ್ಥ ಮಾಡ್ಕೊಳ್ತೀರಿ. ಏನು, ಒಂದ್ ಮಷಿನ್ ಇದೆ, ಆ ಮಷಿನ್ ಏನ್ ಮಾಡ್ತಿದೆ, ಮ್ಯಾನುಫ್ಯಾಕ್ಚರ್ ಅಂದ್ರೆ ತಯಾರ್ ಮಾಡ್ತಿದೆ, ಏನಾದ್ರೂ ರೆಡಿ ಮಾಡ್ತಿದೆ. ಏನನ್ನ, ಸ್ಕ್ರೂನ ರೆಡಿ ಮಾಡ್ತಿದೆ. ಅಂದ್ರೆ ಅಲ್ಲಿ ಆ ಮಷೀನ್ ಇಷ್ಟು ಸ್ಕ್ರೂಸ್ ನ ರೆಡಿ ಮಾಡತ್ತಿದೆ, ತಯಾರ್ ಮಾಡ್ತಿದೆ. ಈಗ ಅನ್ಕೊಳ್ಳಿ ಹೇಗೆ ಅಂದ್ರೆ, ಈಗ ಒಂದ್ ಮಷಿನ್ ಇರತ್ತೆ, ಡಾಲ್ ಹೇಗೆ ರೆಡಿ ಮಾಡ್ತೀವಲ್ಲ ಅದೇ ತರ ಇಲ್ಲಿ ಸ್ಕ್ರೂಸ್ ನ ರೆಡಿ ಮಾಡ್ತಿರ್ತಾರೆ. ನಿಮ್ಗೆ ಡಾಲ್ ಅನ್ನ ಪಟ್ನೆ ಮೈಂಡ್ ಅಲ್ಲಿ ಬರತ್ತೆ ನಿಮ್ಗೆ. ಆದ್ರೆ ಇದು ಸ್ಕ್ರೂ ಅಂದ್ರೆ ಸ್ವಲ್ಪ ಇದು ಆಗತ್ತೆ, ನಿಮ್ದು ಸ್ಕ್ರೂ ಡೀಲ್ ಆಗತ್ತೆ ಸ್ಕ್ರೂ ಹೇಳಿದ್ರೆ. ಹೌ ಮೆನಿ ಸ್ಕ್ರೂಸ್ ಡಿಡ್ ಇಟ್ ಪ್ರೊಡ್ಯೂಸ್ ಇನ್ ದ ಮಂತ್ ಅಲ್ಲಿ ಎಷ್ಟು ಸ್ಕ್ರೂಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು, ಜನವರಿ ಮಂತ್ ಅಂತ ಕೇಳಿದ್ದಾರೆ. ಇಲ್ಲಿ ಇದನ್ನ ನೆನಪಿಟ್ಕೊಳ್ಳಿ. ಜನವರಿ ಮಂತ್ ಅಲ್ಲಿ ಎಷ್ಟು ಡೇಸ್ ಇರತ್ತೆ ಅಂದ್ರೆ 31 days.
ಎಷ್ಟು 31 ಡೇಸ್. 31 ಡೇಸ್ ಜನವರಿ ಮಂತಲ್ಲಿ ಇರತ್ತೆ. ನೋಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ರ? ಓಕೆ, ಹಾಗಾದ್ರೆ ಇಲ್ಲಿ ಬನ್ನಿ. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿ ಆನ್ಸರ್ ಪ್ರತಿಯೊಂದನ್ನು ಸಾಲ್ವ್ ಮಾಡೋಣ. ಓಕೆ, ನಿಮ್ಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಚಿಲ್ಡ್ರನ್ಸ್ ನಿಮ್ಗೆ ನಾನು ಹೇಳೋದು? 2 8 2 5 ಇಲ್ಲಿ 31 ಇಂಟು ಮಲ್ಟಿಪ್ಲೈ ಮಾಡ್ಬೇಕಿಲ್ಲಿ. ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ತರ ನೀವು ಮಲ್ಟಿಪ್ಲೈ ಮಾಡೋದು ಬರ್ಕೋತೀರಿ. ಇಲ್ಲಿ ಫಸ್ಟ್ ಲಾರ್ಜ್ ನಂಬರ್ನ ಮೇಲೆ ಬರೆದು ಯಾವ ನಂಬರಿಂದ ಯಾವ ನಂಬರ್ಗೆ ಮಾಡ್ತಿದ್ದೀರಾ ಅಂತ ಬರ್ಕೋಬೇಕು. ಯಾವ ನಂಬರ್ಗೆ ಮಾಡ್ತಿದ್ದೀರಿ ಅಲ್ಲ, ಯಾವ ನಂಬರ್ಗೆ ಮಲ್ಟಿಪ್ಲೈ ಮಾಡ್ತಿದ್ದೀರಿ ಅಲ್ಲ, ಆ ನಂಬರ ಮೇಲೆ ಬರಿಬೇಕು. ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀರಿ ಅದು ಇಲ್ಲಿ ಬರಿಬೇಕು. ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ ಅಂದ್ರೆ ಇದು ಕೆಳಗಡೆ ಬರಿಬೇಕು, ಇದು ಇಲ್ಲಿ ಬರಿಬೇಕು. ಇದು ಮಲ್ಟಿಪ್ಲೈ ಸಿಂಬಾಲ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ನೀವು ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ಸಿಂಗಲ್ ಡಿಜಿಟ್ ನ ತಗೋಬೇಕು. ಇದು ಸಿಂಗಲ್ ಡಿಜಿಟ್ ತಗೊಂಡು ಇವು ಅಷ್ಟು ನಂಬರಿಗೆ ಮಲ್ಟಿಪ್ಲೈ ಮಾಡ್ಬೇಕು. ಏನು, ಈ ಸಿಂಗಲ್ ಡಿಜಿಟ್ ತಗೊಂಡು ಇವು ಎಲ್ಲ ನಂಬರ್ಸಿಗೂ ನೀವು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡೋಣ ಏನಾಗ್ತದೆ, ಇದು 1 ಇದೆ, ಈ 1ಗೆ ನೀವು 5 ಮಲ್ಟಿಪ್ಲೈ ಮಾಡ್ಬೇಕು. 1 5 5, 1 2 2, 1 8 8, 1 2 2 ಇಷ್ಟು ಆಗ್ತದೆ. ಇನ್ನೇನ್ ಮಾಡ್ಬೇಕು ನೆಕ್ಸ್ಟ್, 3 5 15 ಅಂದ್ರೆ ಇಲ್ಲಿ ಒಂದು ಮಷೀನ್ ಅಲ್ಲಿ ಏನ್ ಹೇಳಿದ್ದಾರೆ, ಮಷೀನ್ ಏನ್ ಮಾಡ್ತಿದೆ, ಸ್ಕ್ರೂನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಮ್ಯಾನುಫ್ಯಾಕ್ಚರ್ ಅಂದ್ರೆ ತಯಾರು ಮಾಡ್ತಿದೆ, ಅಂದ್ರೆ ರೆಡಿ ಮಾಡ್ತಿದೆ, ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಈಗ ಅನ್ಕೊಳ್ಳಿ, ಒಂದ್ ಮಷೀನ್ ಇಂದ ಡಾಲ್ಸ್ ಗಳನ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ತಯಾರು ಹೇಗೆ ಮಾಡ್ತಾರೆ, ಅದೇ ತರ ಮಷೀನ್ ಏನ್ ಮಾಡ್ತಿದೆ, ಸ್ಕ್ರೂನ ತಯಾರು ಮಾಡ್ತಿದೆ. ಅದಾದ್ಮೇಲೆ ಹೌ ಮೆನಿ ಸ್ಕ್ರೂಸ್ ಡಿಡ್ ಇಟ್ ಪ್ರೊಡ್ಯೂಸ್ ಇನ್ ದ ಮಂತ್ ಆಫ್ ಜನವರಿ ಮಂತ್ ಅಲ್ಲಿ ಎಷ್ಟು ಸ್ಕ್ರೂಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಜನವರಿ ಮಂತ್ ಅಲ್ಲಿ ಎಷ್ಟು ಡೇಸ್ ಇರುತ್ತೆ, 30 ಡೇಸ್. 1 ಡೇಗೆ ಎಷ್ಟಾದ್ರೆ 31 ಡೇಸ್ಗೆ ಎಷ್ಟು, 31 ಡೇಸ್ ಜನವರಿ ಮಂತ್ ಅಲ್ಲಿ ಇರುತ್ತೆ. ಹಾಗಾದ್ರೆ 1 ಡೇಗೆ ಇಷ್ಟು ಆದ್ರೆ 31 ಡೇಗೆ ಎಷ್ಟು, ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಆನ್ಸರ್ ಇಡ್ಬೇಕು. ಫಸ್ಟ್ 1 ಅನ್ನ ಇವೆಲ್ಲ ನಂಬರ್ಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅವು ಏನ್ ಮೇಲೆ ಏನ್ ನಂಬರ್ ಇದೆ ಅಲ್ಲ ಅದೇ ಆಸ್ ಇಟ್ ಈಸ್ ಕೆಳಗಡೆ ಬರುತ್ತೆ. ಏನು, ಮೇಲೆ ಕೊಟ್ಟಿರೋ ನಂಬರ್ ಆಸ್ ಇಟ್ ಈಸ್ ಕೆಳಗಡೆ ಬರುತ್ತೆ. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ, ಅದಾದ್ಮೇಲೆ ನೀವು 3 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡುವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಸೈನ್ ಅನ್ನ ಕರೆಕ್ಟ್ ಆಗಿ ಹಾಕ್ಬೇಕು. ಅದಾದ್ಮೇಲೆ 3 5 15, 3 2 6, ಇದೊಂದು 7 ಆಯ್ತು. ಅದಾದ್ಮೇಲೆ 3 8 24 ಅಂತ ಹೇಳಿದೆ. ಇಲ್ಲಿ 2 ಬರಿಬೇಕು, ಇಲ್ಲಿ 4 ಬರಿಬೇಕು. 3 2 6 ಅಂತ ಹೇಳಿದೆ, 6ಗೆ 2 ಆಡ್ ಮಾಡಿದ್ರೆ 8 ಆಗತ್ತೆ. ಅದಾದ್ಮೇಲೆ ಇಲ್ಲಿ 5 ಬರುತ್ತೆ, ಇಲ್ಲಿ ಕೆಳಗಡೆ ಯಾವ ನಂಬರು ಇಲ್ಲ. ನೆಕ್ಸ್ಟ್ ಏನು, 12 ಅಲ್ಲ, 2 ಮತ್ತೆ 5, 2 5 ಏನಾಗುತ್ತೆ 7, 8 ಮತ್ತೆ 7, 8
9 10 ಆದ್ಮೇಲೆ ಇಲ್ಲಿ 5 ಉಳಿತು 15. ನೆಕ್ಸ್ಟ್ ಏನು 4 5 6 ಇದು 7 ಇದು 8. ಚೆಕ್ ಮಾಡಿ ಕರೆಕ್ಟ್ ಇದೆ ಇಲ್ಲ ಅಂತ. ಇದು ನಂಬರ್ ಕರೆಕ್ಟ್ ಬರಿಬೇಕು. ನೆಕ್ಸ್ಟ್ ಈ ನಂಬರ್ ಯಾವ ನಂಬರ್ಗೆ ನೀವು ಮಲ್ಟಿಪ್ಲೈ ಮಾಡ್ತಿರ್ತೀರಲ್ಲ ಅದು ಮೇಲೆ ಬರಿಬೇಕು. ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀರಿ ಅದು ಇಲ್ಲಿ ಬರಿಬೇಕು. ಫಸ್ಟ್ 1 ಡಿಜಿಟ್ ಇವೆಲ್ಲ ನಂಬರ್ಸಿಗೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಪ್ಲಸ್ ಸೈನ್ ಹಾಕ್ಬೇಕು. ಅದಾದ್ಮೇಲೆ ಈ ನಂಬರ್ಸ್ ಇಂದ ಎಲ್ಲ ಡಿಜಿಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಕ್ಯಾರಿ ಬಂದಿದ್ದನ್ನ ನೀವು ಏನ್ ಮಾಡ್ಬೇಕು, ಅನ್ಕ ಇಲ್ಲಿ ಎಲ್ಲರೂ ಸೈಡಿಗೆ ಬರ್ಕೋಬೇಕು. ಬಂದಿರೋ ಕ್ಯಾರಿನ ಅಲ್ಲಿ ಆ್ಯಡ್ ಮಾಡ್ಕೋಬೇಕು ಮತ್ತೆ ಸಾಲ್ವ್ ಮಾಡಬೇಕು. ಸೊ ಇದೇ ತರ ಮಾಡಿ. ಇಲ್ಲಿ 5 ಬರುತ್ತೆ, ಇಲ್ಲಿ 7, ಇಲ್ಲಿ 8 8 2 10 10 ಮತ್ತೆ 7 2 ಹೋದ್ರೆ 5 5 ಉಳಿತು ಅಂದ್ರೆ 1 ಕ್ಯಾರಿ ಇದಕ್ಕೆ ಕೊಟ್ಟೆ. 15 ಆಯ್ತು. 15 ಆಯ್ತು. ಅದಾದ್ಮೇಲೆ 2 4 6 ಇದೊಂದು 7 ಇದೆ 8 ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ನೀವೇನ್ ಮಾಡ್ಬೇಕು, ನಾನು ಹೇಳಿದ್ದೆ ನಿಮ್ಗೆ ಪ್ರತಿಯೊಂದನ್ನು ಫಸ್ಟ್ ನೀವೇನ್ ಮಾಡ್ಬೇಕು, ನಿಮಗ್ ಗೊತ್ತಿರೋ ಮೆಥಡ್ ಇಂದ ಕೈಯಿಂದ ಸಾಲ್ವ್ ಮಾಡ್ಬೇಕಿದ್ದನ್ನ. ನೆಕ್ಸ್ಟ್ ಏನ್ ಮಾಡ್ಬೇಕು, ಸಾಲ್ವ್ ಮಾಡಿರ್ತೀರಿ, ನಿಮ್ಗೆ ಅನ್ಸಿರತ್ತೆ ನನ್ಗೆ ಮಲ್ಟಿಪ್ಲೈ ಮಾಡೋದಿಕ್ಕೆ ಬರುತ್ತೆ, ನಾನು ಕರೆಕ್ಟ್ ಬಿಡಿಸಿದ್ದೀನಿ ಅಂತ ನಿಮ್ಮ ಮೈಂಡ್ಗೆ ಅನ್ಸತ್ತೆ. ನಾನು ಕರೆಕ್ಟಾಗಿ ಬಿಡಿಸಿದ್ದೀನಿ ಅಂತ ಹಂಗೆ ಹೋಗಿ ಟೀಚರ್ ಕೈಯಲ್ಲಿ ಕೊಡ್ತೀರಾ. ಟೀಚರ್ ನಿಮ್ಗೆ ಕಪ್ಪಾಗೆ ಫಟ್ ಅಂತ ಹೊಡಿತಾರೆ. ಅದಾದ್ಮೇಲೆ ನೀವು ಅಳ್ತೀರಾ. ಅದಾದ್ಮೇಲೆ ನೀವು ಏನ್ ಮಾಡ್ತೀರಿ, ಅವಾಗ ಟೀಚರ್ ಹೇಳ್ತಾರೆ ನಿಮ್ಗೆ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ದೆ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊ ಅಂತ ಅಂತಾರೆ. ಅವಾಗ ನೀವ್ ಏನ್ ಮಾಡ್ಬೇಕು, ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಟೀಚರ್ ಕಡೆ ಹೊಡ್ಸ್ಕೋಬಾರ್ದಂದ್ರೆ ಏನ್ ಮಾಡ್ಬೇಕು, ಮೊದಲೇ ನೀವು ಕರೆಕ್ಟ್ ಆಗಿ ಬಿಡಿಸಿದೀರಿ ಅಂತ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಬಿಡಿಸಿದೀರಿ ಅಂತ ಚೆಕ್ ಮಾಡ್ಕೊಂಡ್ರೆ ಅಷ್ಟೇ ನೀವು ಟೀಚರ್ ಕಡೆ ಹೊಡ್ಸ್ಕೊಳ್ಳೋದಿಲ್ಲ, ಮತ್ತೆ ಎಕ್ಸಾಮ್ಸ್ ಅಲ್ಲಿ 0 ಮಾರ್ಕ್ಸ್ ಬರೋದಿಲ್ಲ. ಹೌದು ತಾನೆ? ಓಕೆ. ಚೆಕ್ ಮಾಡ್ಕೊಂಡಾದ್ಮೇಲೆ ಇದು ಕರೆಕ್ಟ್, ಎಲ್ಲಾನು ಕರೆಕ್ಟ್ ನಂಬರ್ ಬರ್ದಿದೆ ಅಂತ ಚೆಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಇವು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಸಾಲ್ವ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ, ಒಂದ್ರ ಕೆಳಗಡೆ ಒಂದನ್ನ ಕರೆಕ್ಟ್ ಆಗಿ ಇಟ್ಟು ಸಾಲ್ವ್ ಮಾಡಿ ಏನ್ ಮಾಡ್ಬೇಕು ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದು ಕರೆಕ್ಟ್ ಇದೆ ಅಂತ ಅನ್ಸಿದ್ರೆ ನಿಮ್ಗಿನ್ನ ನೀವು ಮಾಡಿದ್ರ ಮೇಲೆ ಕರೆಕ್ಟ್ ಅನ್ಸಿರ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು, ಸೈಡ್ ಮೊಬೈಲ್ ಇದ್ರೆ ಮೊಬೈಲ್ ತಗೊಳ್ಳಿ, ಕ್ಯಾಲ್ಕುಲೇಟರ್ ಇದ್ರೆ ಕ್ಯಾಲ್ಕುಲೇಟರ್ ತಗೊಳ್ಳಿ. ಅದು ತಗೊಂಡು ಈ ನಂಬರ್ ಮತ್ತೆ ಈ ನಂಬರ್ ಟೈಪ್ ಮಾಡ್ಬೇಕು. ಫಸ್ಟ್ ಈ ನಂಬರ್ನ ಟೈಪ್ ಮಾಡ್ಬೇಕು. ಮಲ್ಟಿಪ್ಲೈ ಸೈನ್ ಅಲ್ಲಿ ಇರತ್ತೆ, ಈ ಸೈನ್ ಕ್ಯಾಲ್ಸಿಯಲ್ಲಿ ಇರತ್ತೆ. ಇದು ಈ ಸೈನ್ ಹಾಕಿ ಈ ನಂಬರ್ನ ಹಾಕಿ ಈಸ್ ಈಕ್ವಲ್ ಟು ಅಂತ ಕ್ಲಿಕ್ ಮಾಡ್ಬೇಕು. ಈಸ್ ಈಕ್ವಲ್ ಟು ಅಂತ ಕ್ಲಿಕ್ ಮಾಡೋಣ. ಇದು ನಿಮ್ಗೆ ಕರೆಕ್ಟ್ ಅಂತ ಬಂದ್ರೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್. ಓಕೆ, ಈ ತರ ಪ್ರತಿಯೊಂದು ಯಾವುದೇ ಎಡಿಷನ್ ಆಗ್ಲಿ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೋಬೇಕು. ಮತ್ತೆ ನೀವೇನ್ ಮಾಡ್ಬೇಕು, ಫಸ್ಟ್ ಹೀಗೆ ಸಾಲ್ವ್ ಮಾಡುವಾಗ ಪ್ರಾಬ್ಲಮ್ ಆಗತ್ತೆ ನಿಮ್ಗೆ. ಒಮ್ಮೆ ಒಂದೊಂದು ನಂಬರ್ನ ನೀವು ಸ್ಕಿಪ್ ಮಾಡಿರ್ತೀರ ಸಾಲ್ವ್ ಮಾಡುವಾಗ. ಸೊ ಹಾಗೆ ಆಗ್ಬಾರ್ದಂದ್ರೆ ನೀವು ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಇಟ್ಟು ಸಾಲ್ವ್ ಮಾಡಬೇಕು. ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ರ ಹಾಗಾದ್ರೆ ಆನ್ಸರ್ ಎಷ್ಟು ಬಂತು, 87,575 ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೇಬೇಕು ನೀವು. ಒಮ್ಮೊಮ್ಮೆ ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ, ಹಿಂದೆ ಟೆಕ್ಸ್ಟ್ ಬುಕ್ ಅಲ್ಲಿ ಆನ್ಸರ್ಸ್ ನೀವು ಬಿಡಿಸಿದಾದ್ಮೇಲೆ ಹಿಂದೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡ್ಬೇಕು. ಆನ್ಸರ್ ಕರೆಕ್ಟ್ ಇದ್ರೆ ನೀವು ಸಾಲ್ವ್ ಮಾಡಿದ್ದು ಕರೆಕ್ಟ್.
ಕರೆಕ್ಟ್ ಇರ್ಲಿಲ್ಲ, ಹಿಂದೆ ಕೊಟ್ಟಿರೋ ಆನ್ಸರ್ ನಿಮ್ಗೆ ಕಂಪೇರ್ ಮಾಡಿದ್ರೆ ಕರೆಕ್ಟ್, ನೀವು ಬಿಡಿಸಿರೋ ಆನ್ಸರ್ ಹಿಂದೆ ಕೊಟ್ಟಿರೋ ಆನ್ಸರ್ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ನೀವು ಬರ್ದಿರೋದನ್ನ ಫಸ್ಟ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ನೀವು ನೆಕ್ಸ್ಟ್ ಚೆಕ್ ಮಾಡಿರ್ತೀರ, ಚೆಕ್ ಮಾಡೋಣ, ಅದು ಕರೆಕ್ಟ್ ಆದ್ರೆ ಓಕೆ, ಕರೆಕ್ಟ್ ಆಗಿಲ್ಲ ಅಂದ್ರೆ ಒಂದು ನೀವು ಬಿಡಿಸಿದಾದ್ರೂ ರಾಂಗ್ ಆಗಿರತ್ತೆ, ನೀವು ಚೆಕ್ ಮಾಡಿದಾದ್ಮೇಲೆ ನೀವು ಬಿಡಿಸಿದ್ದು ಕರೆಕ್ಟ್ ಆದ್ರೆ ಬುಕ್ ಅಲ್ಲಿ ರಾಂಗ್ ಕೊಟ್ಟಿರ್ತಾರೆ, ಅದು ನಿಮ್ಗೆ ಐಡೆಂಟಿಫೈ ಮಾಡೋದಿಕ್ಕೆ ಬರ್ಬೇಕು. ಓಕೆ, ಬುಕ್ ಅಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಕೊಟ್ಟಿರಲ್ಲ, ಎಲ್ಲಿ ಕೆಲವೊಂದ್ ಕಡೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರತ್ತೆ, ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿರತ್ತೆ ಅಲ್ಲಿ, ಬುಕ್ ಹಾಗೆ ಪ್ರಿಂಟ್ ಆಗಿರತ್ತೆ. ರಾಂಗ್ ಆಗಿದ್ರೆ ಅದು ಕರೆಕ್ಟ್ ಆಗಿ ನೀವು ಮಾಡ್ಕೋಬೇಕು. ಅದು ಐಡೆಂಟಿಫೈ ಮಾಡೋದು ನಿಮ್ಗೆ ಇವಾಗ್ಲೇ ಗೊತ್ತಾಗ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಹೋಗೋಣ ಬಹಳ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಿಮ್ಗೆ. ಮುಂದೇನ್ ಮಾಡ್ತೀರಿ ಅಂದ್ರೆ ನೀವು ಸಾಲ್ವ್ ಮಾಡಿದ್ದು, ನೀವು ಏನ್ ಮಿಸ್ಟೇಕ್ ಮಾಡಿರ್ತೀರಿ ಅದು ನಿಮ್ಗೆ ಗೊತ್ತೇ ಆಗಲ್ಲ, ನೀವು ಸುಮ್ ಬಿಡ್ಸ್ಕೊತ ಹೋಗ್ತೀರಿ, ಅದಾದ್ಮೇಲೆ ಮುಂದೆ ಹಂಗೆ ಹೋಗ್ತೈತಿ ನಿಮ್ಮ ಲೈಫ್. ತಪ್ಪಾಗಿ ಕಲಿಬೇಡಿ, ಎಲ್ಲಾನು ಕರೆಕ್ಟ್ ಆಗಿ ಚಂದಾಗಿ ಕೂತು ಕಲೀರಿ. ನಾನು ನಿಮ್ಗೆ ಆಡ್ ಮಾಡೋದು ಹೇಗೆ, ಮಲ್ಟಿಪ್ಲೈ ಮಾಡೋದು ಹೇಗೆ, ಡಿವೈಡ್ ಮಾಡೋದು ಹೇಗೆ ನಾನು ಹೇಳ್ತಿರ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು 1 by 1 ಹೇಳಿರ್ತೀನಿ. ಸೊ ನೀವೇನ್ ಮಾಡಬೇಕು, ನಿಮಗೆ ಜಸ್ಟ್ ನಾನು ಮೆಥಡ್ಸ್ನ ಹೇಳಿರ್ತೀನಿ, ಕ್ಯಾಲ್ಕುಲೇಷನ್ ನೀವು ಕರೆಕ್ಟ್ ಆಗಿ ಮಾಡೋದು ನಿಮಗೆ ಬರಬೇಕು. ಓಕೆ, ಎಲ್ಲ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗ್ಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಕರೆಕ್ಟ್ ಇರ್ಬೇಕಿಲ್ಲಿ, ಇಲ್ಲ ಅಂದ್ರೆ ರಾಂಗ್ ಆಗತ್ತೆ ನೀವು ಮಾಡ್ತಿರೋ ಕ್ಯಾಲ್ಕುಲೇಷನ್. ಇವತ್ತು ಇಷ್ಟೇ ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಎಕ್ಸಸೈಸಲ್ಲಿ ಉಳಿದಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ನಿಮಗೆ ನಾನು ಹೇಳುತ್ತಿರುವ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗಳಲ್ಲಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.